ನಮಸ್ಕಾರ ಮಂಗಳೂರು ಕರ್ನಾಟಕ. ನಮ್ ಜೊತೆ ಇದ್ದಾರೆ ಇವತ್ತು ಸುದೀಪ್ ಅವರು. ಹಾಯ್ ಹೇಳಿ ಬ್ರೋ. ಇವ್ರದೇ ಗಾಡಿನ ಜಿಕ್ಸರ್ ನಾವು ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೇವೆ. ಫುಲ್ಲಿ ಮಾಡಿಫೈ ಮಾಡಿದ್ದಾರೆ. ಯಾವ ತರ ಎಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಇವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಬನ್ನಿ ಗಾಯ್ಸ್. ಈ ಗಾಡಿ ನಮಗೆ ದೂರದಿಂದ ನೋಡುವಾಗ ಜಿಕ್ಸರ್ ತರ ಕಾಣುದಿಲ್ಲ, ಒಂದು V3 ತರ ಕಾಣ್ತದೆ. ಅಂದ್ರೆ ಮಾಸ್ಕ್ V3 ಹಾಕಿದಲ್ಲ, ಸೊ ಹಾಗೆ ಜಾಸ್ತಿ ಜನ V3 ಅಂತ ಅನ್ಕೊಳ್ಬಹುದು. ಈ ಜಿಕ್ಸರ್ ಆ ತರ ಮಾಡಿಫಿಕೇಶನ್ ಮಾಡಿದ್ದಾರೆ. ಇದ್ರದ್ದು ಯಾವ್ದು ಮಾಡಿಫಿಕೇಶನ್ ಹೇಳ್ತೀರಾ? ಇದ್ರದ್ದು ಮೇನ್ ಆಗಿರೋದು ಅಂದ್ರೆ ಮಾಸ್ಕ್ V3 ದು. ಓಕೆ, ಮತ್ತೆ V3 ವೈಸರ್. ಓಕೆ, V3 ಮಾಸ್ಕ್ ಮತ್ತೆ ವೈಸರ್ ಹಾಕ್ಸಿದಿರಲ್ಲ. ಅಂದ್ರೆ ಇದ್ರದ್ದು ಮೊದ್ಲಿದ್ದು ಅಂದ್ರೆ ಗಾಡಿ ಒರಿಜಿನಲ್ ಸ್ಟಾಕ್ ಲುಕ್ ಅಲ್ಲಿ ಅಷ್ಟು ಚಂದ ಕಾಣುದಿಲ್ಲ ಅಂತ ಅದಕ್ಕೆ ನೀವು ಚೇಂಜ್ ಮಾಡಿಸಿರೋದು. ಓಕೆ, ಮೇನ್ ಇರೋದೇ ಇದು. ಓಕೆ, ಮಾಸ್ಕ್. ಓಕೆ, ನೆಕ್ಸ್ಟ್ DRL. ಓಕೆ, DRL. ಇದು ಸಹ RGB ಅಲ್ಲ? ಇದರಲ್ಲಿ ಎಷ್ಟು ಪ್ಯಾಟರ್ನ್ ಇದೆ ಬ್ರೋ? 142 ಇದೆ. 142 ಪ್ಯಾಟರ್ನ್ಸ್. ಓಕೆ, ನೆಕ್ಸ್ಟ್ ಫಾಗ್ ಲ್ಯಾಂಪ್ಸ್. ಓಕೆ, ಫಾಗ್ ಲ್ಯಾಂಪ್ಸ್. ಇದು ಯಾವ ಕಂಪನಿ ಇದು ಬ್ರೋ? ಫಾಗ್ ಲ್ಯಾಂಪ್ಸ್ ಅವರದು. LGP ಎಷ್ಟಾಗಿದೆ ಇದಕ್ಕೆ? ಇದಕ್ಕೆ 1700 ಏನೋ ಆಗಿದೆ ಬ್ರೋ. 1700 ಎರಡು ಇದು ಫಾಗ್ ಲ್ಯಾಂಪ್ ಗೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಹೆಡ್ಲೈಟ್ ವರ್ಕ್ ಆಗುದಿಲ್ಲ ಅಲ್ಲ? ವರ್ಕ್ ಆಗುದಿಲ್ಲ. ಓಕೆ ಬ್ರೋ, ಇದಕ್ಕೆ DRL ಗೆ ನಿಮ್ದು ಎಷ್ಟಾಗಿದೆ ಟೋಟಲ್ ಕಾಸ್ಟ್? ಬ್ರೋ ಎಷ್ಟು 700 ಏನೋ ಆಗಿದೆ ಬ್ರೋ. 700. ಓಕೆ, 700 ಅಲ್ಲ? ಓಕೆ, ಮಾಸ್ಕಿಗೆ V4 ಇದು ಒರಿಜಿನಲ್ ಮಾಸ್ಕ್? V3 ಇದಲ್ಲ? ಇದು ಒರಿಜಿನಲ್. ಇದಕ್ಕೆ 1100 ಆಗಿದೆ. ಓಕೆ, 1100. 1200 ಇತ್ತು. ಓಕೆ, ನಂಗೆ ಅಂದ್ರೆ ಆಫರ್ ಮಾಡಿ ಕೊಟ್ಟು 1100. ಮತ್ತೆ ಇದು ವೈಸರ್ಗೆ 700 ವೈಸರ್. ಓಕೆ, ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಸ್ಟೇ ಬರ್ತದಲ್ಲ? ಒಂದು ಎಷ್ಟು 200 ಸಮಥಿಂಗ್ ಈಗ ಆಗಿದೆ ಬ್ರೋ. ಬ್ರೋ, ನೆಕ್ಸ್ಟ್ ಇದು ನೀವು ಇದೆಲ್ಲ ಮಾಡಿಸಿದ್ರಲ್ಲಿ ಪೇಂಟ್ ವ್ರಾಪ್? ಪೇಂಟ್ ಅಲ್ಲ, ಫುಲ್ ಪೇಂಟಿಂಗ್ ಮಾಡಿಸಿದ್ದೀರಾ ಗಾಡಿಗೆ? ಎಷ್ಟಾಗಿದೆ ಫುಲ್ ಪೇಂಟಿಂಗ್ ಗಾಡಿದು? 5000 ಆಗಿದೆ ಬ್ರೋ. 5000 ಫುಲ್ ಪೇಂಟ್ ಎಲ್ಲ? ಫುಲ್ ಪೇಂಟ್. ಓಕೆ, ಇಲ್ಲಿ ಇದು ಸಹ ಗ್ಲಾಸಿ ಬ್ಲ್ಯಾಕ್ ಎಲ್ಲ ಇದ್ರದ್ದೇ ಪೇಂಟ್ ಇದೆ ಅಲ್ಲ? ಹೌದು. ಫೈಬರ್ ಪಾರ್ಟ್ಸ್ ಬಿಟ್ಟು ಎಲ್ಲ ಪೇಂಟಿಂಗ್ ಮಾಡಿಸಿರೋದಲ್ಲ? ಓಕೆ ಬ್ರೋ, ನೆಕ್ಸ್ಟ್ ಇದು ವ್ರಾಪ್ ಮಾಡಿಸಿದಿರಲ್ಲ? ರ್ಯಾಪಿಗೆ 2000 ಆಗಿದೆ ಬ್ರೋ. ಫುಲ್ ರೈಟ್ ಅಂಡ್ ಲೆಫ್ಟ್ ಮತ್ತೆ ಟ್ಯಾಂಕ್ ಅಲ್ಲೆಲ್ಲ ಸೇರಿ 2000 ರೂಪೀಸ್ ಅಲ್ಲ? ನೆಕ್ಸ್ಟ್ ಎಂತ ಮಾಡಿದ್ದಾರೆ ಬ್ರೋ? ನೆಕ್ಸ್ಟ್ RC ಮಡ್ಗಾಡ್. RC ಇದು ಮಡ್ಗಾಡ. ಓಕೆ, ಇದಕ್ಕೆ ಸಹ ಪೇಂಟ್ ಮಾಡಿಸಿ ವ್ರಾಪ್ ಮಾಡಿಸಿದ್ದು. ನೆಕ್ಸ್ಟ್ ಇದು ಒಂದು ಮ್ಯಾಗ್ ಪೇಂಟ್. ಓಕೆ, ಇದಕ್ಕೆ ಎಷ್ಟಾಗಿದೆ ಬ್ರೋ ಮ್ಯಾಗಿಗೆ? ಎಲ್ಲ ಸೇರಿ 5000 ಎಲ್ಲ? ಓಕೆ, ಸೇರಿ. ನೆಕ್ಸ್ಟ್ ಬ್ರೋ ಇದ್ರದ್ದು ಎಕ್ಸಾಸ್ಟ್ ಆಕ್ರಾಬೋವಿಕ್. ಮೇನ್ ಎಕ್ಸಾಸ್ಟ್. ಓಕೆ, ಆಕ್ರಾಬೋವಿಕ್ಸ್ ಹಾಕಿದ್ರ? ಇದು ಬ್ರೋ ಸ್ಲಿಪ್ ಆನ್ ಅಲ್ಲ ಫುಲ್ ಸಿಸ್ಟಮ್? ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿದ್ದ? ಫುಲ್ ಸಿಸ್ಟಮ್ ನಾಳೆ ಮಂಡೇ ಹಾಕ್ತಿದ್ದೇನೆ. ಹೌದಾ, ನಾಳೆ ಹಾಕ್ತಿದ್ದೀರಾ? ನಾಳೆ ಫುಲ್ ಸಿಸ್ಟಮ್ ಹಾಕ್ತಿದ್ದೇನೆ. ಓಕೆ, ಫುಲ್ ಸಿಸ್ಟಮ್ ಆದ್ರೆ ತೊಂದ್ರೆ ಇಲ್ಲ ಬ್ರೋ. ಅಲ್ಲ ಈಗ ಇದು ಸ್ಲಿಪ್ ಆನ್ ಅಲ್ಲ? ಇದು ಬೆಂಡ್ ಪೈಪ್ ಎಲ್ಲ ಇದಕ್ಕೆ ಡೈರೆಕ್ಟ್ ಕೂತ್ಕೊಳ್ತದ? ಕೂತ್ಕೊಳ್ಳೋದಿಲ್ಲ, ನಾನಂದ್ರೆ ಸ್ವಲ್ಪ ಜುಗಾಡ್ ಮಾಡಿಸಿ ಕೂರಿಸಿದ್ದು. ಇದು NS ಇದು ಬೆಂಡ್ ಪೈಪ್ ಇದು. ಓಕೆ, NS ಇದ್ದು. ಇದು ಇಷ್ಟು NS ಇದಲ್ಲ? ಇದು ಇಷ್ಟು NS ಇದು. ಮತ್ತೆ ಅದು ಇದ್ರದ್ದು ಸ್ಟಾಕ್ ಇದು ಕಟ್ ಮಾಡಿ ಮಿಡ್ಲಲ್ಲಿ. ಓಕೆ, ಇದ್ರದೇ ಅದಕ್ಕೆ ಅಂದ್ರೆ ಇದಕ್ಕೆ ಸ್ಲಿಪ್ ಆನ್ ತರ ಯಾವ್ದು ಬರಲ್ಲ, ಈ ತರ ಜುಗಾಡ್ ಮಾಡಿ ಕೂರಿಸಬೇಕಲ್ಲ? ಇದು ಎಕ್ಸಾಸ್ಟ್ ಗೆ ಎಷ್ಟಾಗಿದೆ ಬ್ರೋ? ಬರೀ ಎಕ್ಸಾಸ್ಟ್ 1600 ಈಗ ಆಗಿದೆ ಬ್ರೋ. 1600. ಮತ್ತೆ ನಮ್ದು ಬೆಂಡ್ ಪೈಪಿಗೆ ಅದು ಎಷ್ಟು 500 ಏನೋ ಕೊಟ್ಟಿದ್ದೇನೆ. 500. ಓಕೆ, ನೆಕ್ಸ್ಟ್ ಬ್ರೋ? ನೆಕ್ಸ್ಟ್ ಇದು ಪ್ರೋಡಿಕ್ಸ್. ಪ್ರೋಡಿಸ್ಕ್ ಹಾಕ್ಸಿದ್ರ? ಇದಕ್ಕೆ ಎಷ್ಟಾಗಿದೆ? ಇದಕ್ಕೆ ಫುಲ್ ಸೆಟ್ ಇತ್ತು. ಎಷ್ಟು 1000 ಏನೋ ಕೊಟ್ಟಿದ್ದೇನೆ ಬ್ರೋ. 1000 ಅಲ್ಲ ಬ್ರೋ, ಇದೆಲ್ಲ ಹಾಕಿದ್ರೆ ಉಂಟಲ್ಲ ನಮ್ಗೆ ಅಂದ್ರೆ ಒಬ್ಲಿಂಗ್ ಎಲ್ಲ ಇಶ್ಯೂಸ್ ಬರ್ತದಲ್ಲ, ನಿಮ್ಗೆ ಆ ತರ ಏನಾದ್ರು ಇಶ್ಯೂಸ್ ಬಂದಿದೆಯಾ? ಒಬ್ಲಿಂಗ್ ಬರ್ತದೆ, ಗಾಳಿ ಫುಲ್ ಫೋರ್ಸ್ ಅಲ್ಲಿ ಇದ್ದಾಗ ಸ್ವಲ್ಪ ಶೇಕ್ ಆಗ್ತದ. ಅದಕ್ಕೆ ಫ್ರಂಟ್ ಇದು ತೆಗ್ದದ್ದು. ಓಕೆ, ಫ್ರಂಟ್ ಇದು ಹಾಕುದಾದ್ರೆ ಫುಲ್ ಒಬ್ಲಿಂಗ್ ಆಗ್ತದೆ. ಓಕೆ ಬ್ರೋ, ನೆಕ್ಸ್ಟ್ ಇದ್ರಲ್ಲಿ ಇಂಡಿಕೇಟರ್ಸ್ ಹಾಕ್ಸಿಲ್ಲ ಅಲ್ಲ? ಇಂಡಿಕೇಟರ್ ಎಲ್ಲ ಹಾಕ್ಲಿಲ್ಲ ಬ್ರೋ. ಇಲ್ಲ, ಇತ್ತು ಎಲ್ಲ ತೆಗ್ದಿದ್ದೀರಾ? ಫುಲ್ ಇದಾದ್ಮೇಲೆ ತೆಗ್ದಿದ್ದೇನೆ. ಓಕೆ, ನೆಕ್ಸ್ಟ್ ಇದ್ರದ್ದು ಟೈರ್ ಬ್ರೋ? ಟೈರ್ ಇದು ಸ್ಟಾಕ್ಸ್ ಹಾಕಿದ್ರೆ ಸ್ಟಾಕ್ ಸೈಜ್ ಎಷ್ಟು ಬರುತ್ತೆ ಬ್ರೋ? ಹಿಂದೆ 140 ಬ್ರೋ. 140? ಇದು ಈಗ ಎಷ್ಟು ಅದು? ಇದು 170. 170? ಓಕೆ, ಎಂತ ರೋಡ್ ಗ್ರಿಪ್ ಎಲ್ಲ ಒಳ್ಳೆ ಉಂಟು? ರೋಡ್ ಗ್ರಿಪ್ ಎಲ್ಲ ಒಳ್ಳೆ ಉಂಟು. ಮೆಟ್ಲೈಸರ್ ಅಲ್ಲ ಟೈರ್? ಓಕೆ, ಮತ್ತೆ ಇಲ್ಲಿ ಟೈಲ್ ಅಲ್ಲಿ ಒಂದು ಸ್ಟಿಕ್ಕರ್ ಮಾಡಿದಿರಲ್ಲ? ಹೌದು, ಏಲಿಯನ್ ಇದು ಮೇನ್ ಇರುದು ಅದೇ. ಏಲಿಯನ್. ನಿಮ್ದು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಸೇಮ್ ಅದೇ ಇರುದು? ಹೌದು.
ನೆಕ್ಸ್ಟ್ ಇಲ್ಲಿ ಟ್ಯಾಂಕ್ ಅಲ್ಲಿ ಕೂಡ ವ್ರ್ಯಾಪ್ ಮಾಡಿದ್ದೀರಾ? ಹೌದು, BMC ಏರ್ ಫಿಲ್ಟರ್. ಇದೆಲ್ಲ ಪೇಂಟಿಂಗ್ ಬ್ರೋ? ಇದೆಲ್ಲ ಪೇಂಟಿಂಗ್. ಓಕೆ. ನಮಗೆ ಸೇಮ್ ಫ್ರಂಟ್ ಇಂದ ಅಲ್ಲ ವೆಹಿಕಲ್ ಇದು ಗಾಡಿನ ರೈಡ್ ಮಾಡುವಾಗ ನಮಗೆ V3 ಬಿಟ್ಟಾಗೆ ಆಗ್ತದಲ್ಲ, ಅಂದ್ರೆ ಫುಲ್ ವೈಸರ್ ಮೀಟರ್ ಒಂದು ಈಗ ಮಾಡಿದ್ರೆ ಮತ್ತೆ ಸೇಮ್ ಅದೇ ತರ ಫೀಲ್ ಆಗ್ತದಲ್ಲ. ಬಬಲ್ ವೈಸರ್ ಒಂದು ಹಾಕುವ ಅಂತಿದೆ ಇಂಡೋನೇಷ್ಯಾದ್ದು. ಇಂಡೋನೇಷ್ಯಾದ ವೈಸರ್. ಪ್ಲಾನ್ ಇದೆ. ಓಕೆ ಓಕೆ, ಇದು ತೆಗ್ದು ಅದೇ ಹಾಕುವ ಅಂತ. ಅದು ಒಳ್ಳೆ ಬರ್ತದೆ ಬ್ರೋ. ನೆಕ್ಸ್ಟ್ ಸೇಮ್ ಲೆಫ್ಟ್ ಸೈಡ್ ಅಲ್ಲಿ ಸಹ ಇದೆ ಅಲ್ಲ ಸ್ಟಿಕ್ಕರಿಂಗ್ ರ್ಯಾಪಿಂಗ್ ಅಲ್ಲ? ರ್ಯಾಪಿಂಗ್. ನೆಕ್ಸ್ಟ್ ಬಂದು ಬ್ರೋ ಇದು ರೋಲಾನ್ ಇದು ಚೈನ್. ಬ್ರಾಸ್ ಚೈನ್ ಹಾಕಿದ್ದೀರಾ? ಓಕೆ, ಇದಕ್ಕೆ ಎಷ್ಟಾಗಿದೆ ಬ್ರೋ ಕಾಸ್ಟ್? 2000 ಆಗಿದೆ ಬ್ರೋ. ಅಂದ್ರೆ ಪಿಕಪ್ ಎಲ್ಲ ಜಾಸ್ತಿ ಬರ್ಲಿಕ್ಕೆ ಇದು ಹಾಕ್ಸಿದಲ್ಲ. ಇದು ಒಳ್ಳೆ ಚೈನ್, ನಾನು ಸಹ ಇದೇ ಯೂಸ್ ಮಾಡುದು ಬ್ರೋ, ಒಳ್ಳೆ ಉಂಟು ಚೈನ್. ನೆಕ್ಸ್ಟ್ ಬಂದು ಇದು ಪ್ರೋ ಟ್ಯಾಪರ್ ಅವ್ರದ್ದು ಗ್ರಿಪ್. ಗ್ರಿಪ್. ಓಕೆ ಓಕೆ. ನೆಕ್ಸ್ಟ್ ಇದು ಫಾಗ್ ಲ್ಯಾಂಪ್ ಸ್ವಿಚ್ ಆನ್ ಆಫ್ ಸ್ವಿಚ್ ಇದ್ರಲ್ಲೇ ಬರ್ತದಲ್ಲ ಇಲ್ಲಿ? RGB ಡೈರೆಕ್ಟ್. RGB ಡೈರೆಕ್ಟ್ ಕೀ ಆನ್ ಮಾಡಿದ್ರೆ ನಮ್ಗೆ RGB ಆನ್ ಆಗ್ತದಲ್ಲ? ನೆಕ್ಸ್ಟ್ ಬಂದು ಇದು ಟಿಂಟಿಂಗ್ ಮಾಡಿಸಿದ್ದೇನೆ, ಅಂದ್ರೆ RGB ಮಾಡಿಸಿದ್ದೇನಲ್ಲ ಹಾಗೆ ಒಳಗಡೆಯಿಂದ RGB ಬಾರಿ ಕಾಣಿಸ್ಲಿಕ್ಕೆ ಮತ್ತೆ ನಮ್ಗೆ ಹೆಡ್ಲೈಟ್ ಆಫ್ ಆಗ್ತದಲ್ಲ, ಅದಕ್ಕೋಸ್ಕರ ಇಲ್ಲಿ ಟಿಂಟಿಂಗ್ ಮಾಡಿಸಿದ್ದೀರಲ್ಲ ಫ್ರಂಟ್ ಅಲ್ಲಿ. ಓಕೆ. ನೆಕ್ಸ್ಟ್ ಈಗ ನೀವು ಇಷ್ಟು ಮಾಡಿಫಿಕೇಶನ್ ಎಲ್ಲ ಮಾಡಿಸಿದಿರಲ್ಲ, ಇದರಲ್ಲಿ ನಮ್ಗೆ ಸ್ಟಾಕ್ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನಾದ್ರು ಡಿಫ್ರೆನ್ಸ್ ಉಂಟಾ? ಡಿಫ್ರೆನ್ಸ್ ಅಂದ್ರೆ ಎಕ್ಸಾಸ್ಟ್ ಹಾಕಿದೆನಲ್ಲ, ಸ್ವಲ್ಪ ಪಿಕಪ್ ಎಲ್ಲ ಒಳ್ಳೆ ಸಿಗ್ತದೆ. ಓಕೆ, ಪಿಕಪ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಓಕೆ, ಸ್ಟಾಕ್ ಅಲ್ಲಿ ಹೇಗೆ ಬಿಟ್ಟಾಗೆ ಫೀಲ್ ಆಗ್ತದೆ, ಸೇಮ್ ಅದೇ ತರ ಪಿಕಪ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಮತ್ತೆ ನಮ್ದು ಇದು ಚೈನ್ ಸ್ಪ್ರಾಕೆಟ್ ಸ್ವಲ್ಪ ಅದೇ ಪಿಕಪ್ ಇನಿಷಿಯಲ್ ಸ್ವಲ್ಪ ಒಳ್ಳೆ ಉಂಟು ಸ್ಟಾಕ್ ಗಿಂತ. ಅದೇ. ಓಕೆ ಬ್ರೋ. ಇದು ಮಾಸ್ಕ್ V3 ಇದು ನೀವು ಹಾಕಿದ್ದೇನೆ ಅಂತ ಹೇಳಿದ್ರಲ್ಲ, ಇದು ಹೇಗೆ ನಮ್ಗೆ ಅಂದ್ರೆ ಯಾವ ತರ ಫಿಟ್ಮೆಂಟ್ ಇದ್ರದ್ದು? ಇದು ಒಂದು ಹೀಗೆ 2 ಸ್ಕ್ರೂ ಹಾಕಿ ಒಳಗಡೆಯಿಂದ ಓಕೆ ಒಂದು ನಟ್ ಹಾಕಿ ಅಲ್ಲಿಗೆ ಟೈಟ್ ಮಾಡಿದ್ರು. ಓಕೆ, ಯಾವುದೇ ತರ ನಮ್ಗೆ ವೈಬ್ರೇಷನ್ ಏನಾದ್ರು ಫೀಲ್ ಆಗ್ತದೆ? ಎಂತ ಇಲ್ಲ ಬ್ರೋ, ಎಂತ ಫೀಲ್ ಇಲ್ಲ. ಕರೆಕ್ಟ್ ಉಂಟು ನಮ್ಗೆ, ಏನು ವೈಬ್ರೇಷನ್ ಎಲ್ಲ ಫೀಲ್ ಆಗುದಿಲ್ಲ. ಗಾಡಿ ವೈಬ್ರೇಷನ್ ಅಂತ ಯಾವುದು? ಜಸ್ಟ್ ಇದು 2 ಸ್ಕ್ರೂ ಅಲ್ಲಿ ಇದು ಮಾಸ್ಕ್ ನಿಂತದಲ್ಲ? ಹೌದು, 2 ಸ್ಕ್ರೂ ಇಂದ. ಓಕೆ ಬ್ರೋ. ಈ ಗಾಡಿದೆಲ್ಲ ನೀವು ಮಾಡಿಫಿಕೇಶನ್ ಎಲ್ಲ ಮಾಡಿಸಿದ್ದೆಲ್ಲಿ ಬ್ರೋ? ಇದು ಪೈಂಟ್ ಎಲ್ಲ ನಂದು ಫ್ರೆಂಡ್ ಶಾಪ್ ಅಲ್ಲಿ ಮಾಡಿಸಿದ್ದು. ಓಕೆ. ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ಇದು B2 ಆಟೋಮೋಟಿವ್ ಅಲ್ಲಿ ಮಾಡಿಸಿದ್ದು. B2 ಆಟೋಮೋಟಿವ್ ಇಲ್ಲಿ ಎಲ್ಲಿ ಆಗ್ತದೆ ಬ್ರೋ? ಇದು ಮಲ್ಪೆ ಅಲ್ಲಿ ಆಗ್ತದೆ. ಓಕೆ. ಪೇಂಟಿಂಗ್ಸ್ ಶಾಪ್ ಹೇಳಿದ್ರಲ್ಲ ನಿಮ್ಮ ಫ್ರೆಂಡ್ ಇದು? ಅದು ಮಣಿಪಾಲ್ ಅಲ್ಲಿ ಮಾಡಿಸಿದ್ದು. ಮಾಡರ್ನ್ ಮಫ್ಲರ್ ಅಂತ. ಓಕೆ. ಎಕ್ಸಾಸ್ಟ್ ಎಲ್ಲ ಅವರೇ ಕೂರಿಸಿ ಕೊಟ್ಟದ? ಇಲ್ಲ, ಎಕ್ಸಾಸ್ಟ್ ಅದು ಕೂಡ ಬೇರೆ ಕಡೆ ಸಪರೇಟ್ ಬೇರೆ ಕಡೆ ಮಾಡಿಸಿದ್ದು. ನೀವೇ ಮಾಡಿಸಿದ್ದು? ನಾವೇ ಮಾಡಿಸಿದ್ದು. ಓಕೆ ಬ್ರೋ. ಜಿಕ್ಸರ್ ಗಾಡಿ ನಾವು ನೋಡಿರ್ತೇವೆ, ಆಲ್ಮೋಸ್ಟ್ ಗಾಡಿ ಇರ್ತದಲ್ಲ, ಆದರೆ ಜಿಕ್ಸರ್ನ ತೆಗೆದು ಮಾಡಿಫಿಕೇಶನ್ ಈ ಥರ ಮಾಡಿದ್ದು ನಾನು ಫಸ್ಟ್ ಟೈಮೇ ನೋಡೋದು. ಒಳ್ಳೆ ಮಾಡಿದ್ದಾರೆ ಮಾಡಿಫಿಕೇಶನ್ ಎಲ್ಲ, ಕ್ಲೀನ್ ಡೀಟೇಲ್ ಆಗಿ. ಬ್ರೋ, ಈಗ ನಮಗೆ ಎಕ್ಸಾಸ್ಟ್ ಇದ್ದು ನೋಟ್ ಕೇಳಿಸ್ತಾರೆ. ಬ್ರೋ ಸ್ಟಾರ್ಟ್ ಮಾಡಿ, ಯಾವ ಥರ ನೋಟ್ ಬರ್ತದೆ ಅಂತ ಕೇಳುವ ಗೈಸ್ ಬನ್ನಿ. ಐಡ್ಲಿಂಗ್ ಅಲ್ಲಿ ಈ ಥರ ಸೌಂಡ್ ಬರ್ತದೆ. ಎಕ್ಸಾಸ್ಟ್ ಆಗಿ ನಿಮಗೆ ಮೈಲೇಜ್ ಎಷ್ಟು ಕೊಡ್ತಿದೆ ಬ್ರೋ? 45. ಮೊದಲು ಸ್ಟಾಕ್ ಅಲ್ಲಿ ಎಷ್ಟು ಸಿಗ್ತಿತ್ತು? ಹಾಗೆ ಸಿಗ್ತದಲ್ಲ, 51 ತನಕ ಮೈಲೇಜ್ ಕೊಡ್ತದೆ. ಓಕೆ ಬ್ರೋ. ಈ ಜಿಕ್ಸರ್ ಗಾಡಿ ಬಂದು ನಮ್ದು ತುಂಬಾ ರೇರ್ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಅಷ್ಟು ಮಾಡಿಫಿಕೇಶನ್ ಯಾರು ಸಹ ಮಾಡಲಿಲ್ಲ ಇದು ಜಿಕ್ಸರ್ ಇದು 155 ಅಲ್ಲಿ. ಇದು ಸೆಟ್ ಆಗಿದೆ, ಮಾಡಿಫಿಕೇಶನ್ ನೀಟ್ ಮಾಡಿದ್ದಾರೆ, ಪೇಂಟಿಂಗ್ ಮಾಡಿ ಜಸ್ಟ್ ವ್ರ್ಯಾಪಿಂಗ್ ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂದರೆ ಮಾಡಿಫಿಕೇಶನ್ ಇಷ್ಟ ಇರ್ತದೆ, ಆ ಥರ ಮಾಡಿದ್ದಾರೆ. ಗಾಡಿ ಮಾತ್ರ ಕ್ಲೀನ್ ನೀಟಾಗಿದೆ ಕೆಲಸ ಎಲ್ಲ. ಬ್ರೋ, ನಮಗೆ ಈ ಗಾಡಿದು ಟೋಟಲ್ ಈಗ ಇದ್ರದ್ದು ಎಕ್ಸ್ಪೆನ್ಸ್ ಎಷ್ಟಾಗಿದೆ ಮಾಡಿಫಿಕೇಶನ್ ಇದ್ದು? ಮಾಡಿಫಿಕೇಶನ್ 15,000 ಆಗಿದೆ ಬ್ರೋ. 15,000 ಆಗಿದೆ ಫುಲ್ ಮಾಡಿಫಿಕೇಶನ್ಗೆ, ವ್ರ್ಯಾಪಿಂಗ್, ಪೇಂಟಿಂಗ್ ಎಲ್ಲ ಸೇರಿಸಿ, ಎಕ್ಸಾಸ್ಟ್ ಎಲ್ಲ ಸೇರಿ 15,000 ಆಗಿದೆ. ಇದಕ್ಕಿಂತ ಮುಂಚೆ ನಿಮ್ದು ಗಾಡಿ ಒಮ್ಮೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ನೀವು ಪೆನಲ್ ಎಲ್ಲ ಚೇಂಜ್ ಮಾಡಿದ್ರಲ್ಲ, ಇದೆಲ್ಲ ಪೆನಲ್ ಹೊಸತ್ತೆ ಹಾಕಿದ್ದಕ್ಕೆ ಪೇಂಟಿಂಗ್ ಮಾಡಿಸಿದ್ದು? ಓಕೆ ಓಕೆ. ಫೋರ್ಕ್ ಎಲ್ಲ ಬೆಂಡ್ ಇತ್ತು ಅವಾಗ? ಫೋರ್ಕ್ ಎಲ್ಲ ಬೆಂಡ್ ಇತ್ತು. ಅದೆಂತ ಚೇಂಜ್ ಮಾಡಿದ್ರೆ ಬೆಂಡ್ ತೆಗ್ದು ಹಾಕಿ? 2 ಫೋರ್ಕ್ ಚೇಂಜ್ ಮಾಡಿ. 2 ಕೂಡ ಫೋರ್ಕ್ ಚೇಂಜ್ ಮಾಡಿ ಹಾಕ್ಸಿದಲ್ಲ, ಇದೆಲ್ಲ ಸೇರಿಸಿ ಟೋಟಲ್ ನಿಮ್ದು ಅದು ಮಾಡಿಫಿಕೇಶನ್ಗೆ ಬರೀ 15,000 ಆಗಿದೆ ಅಲ್ಲ? ಮತ್ತೆ ಇವರದು ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ಬಂದು ಸ್ಟೋನರ್ ಬಾಯ್ ಅಂತ ಇದೆ. ಇವರು ರೀಲ್ಸ್ ಎಲ್ಲ ಹಾಕ್ತಿರ್ತಾರೆ, ಇವರದೆಲ್ಲ ವಿಡಿಯೋಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವರಿಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಮತ್ತೆ ಈ ಗಾಡಿನ ನಮಗೆ ರಿವ್ಯೂ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಸುದೀಪ್ ಬಾಯ್, ಥ್ಯಾಂಕ್ ಯು ಬ್ರೋ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೇವೆ ಮಾಡಿಫಿಕೇಶನ್ ಇದ್ದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.